ಹಾಲ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸೋಮವಾರದ ಲಾಗ್ ಆಗಿರುತ್ತೆ ನೋಡಿ. ಆ್ಯಂಡ್ ನಾನು ನಮ್ಮೂರಲ್ಲಿದ್ದೀನಿ. ಇವತ್ತಿನ ದಿನ ನಾನು ಏನೇನು ಮಾಡ್ತೀನಿ ನಮ್ಮೂರಲ್ಲಿ ಆ್ಯಂಡ್ ಏನೇನು ನನ್ನ ಡೈಲಿ ರೊಟೀನ್ ಇರುತ್ತೆ ಅಂತೇಳಿ ಅಷ್ಟೇ ತೋರಿಸ್ತೀನಿ, ಮತ್ತೇನಿಲ್ಲ. ಇವತ್ತು ನಾನು ಏನೇನು ಡೈಲಿ ರೊಟೀನಲ್ಲಿ ಏನೇನು ಮಾಡ್ತೀನಿ ಅಂತೇಳಿ ತೋರಿಸ್ತಿರ್ತೀನಿ ಅಷ್ಟೇ. ಆ್ಯಂಡ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಸೋಮವಾರ ಆಗಿರೋದ್ರಿಂದ ಇಲ್ಲೇ ನಮ್ಮ ಊರಲ್ಲೇ ಪಕ್ಕದ ಈ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಬರ್ತೀವಿ. ಆ್ಯಂಡ್ ಇವತ್ತು ಟಿಫಿನು ಏನು ಮಾಡಿದ್ದಾರೆ ಅಂತೇಳಿ ನನಗಿನ್ನೂ ಗೊತ್ತಿಲ್ಲ. ಆ್ಯಂಡ್ ಬನ್ನಿ ಸನ್ನಿ ಏನು ಮಾಡ್ತಾ ಇದ್ದಾನೆ ನೋಡೋಣ. ಏನ್ ಮಾಡಕತ್ತ ಸನಿ? ಆಟ ಆಡಕತ್ತಿದ. ಏನಾಯ್ತು? ಏನಾಯ್ತು ಸನು? ಯಾಕೆ ಅಳಕತ್ತಿ? ಎಲ್ಲೋಗೇನಂತ ಹೇಳಿ ಮಿಸ್ ಮಾಡ್ಕೊಕತ್ತಿ? ಕಿತ್ತಬಾರ್ದು. ಬಾ ಇಲ್ಲಿ ಬಾ, ಎಲ್ಲೋಗಿಲ್ಲ ಬಾ, ಬರ್ತಾನ ಬಾ. ಬರ್ತಾನ ಬಾ. ಫೋನ್ ಹಚ್ಚಣ್ ಬಾ. ಫೋನ್ ಹಚ್ಚಣ್ ಬಾ. ಎಲ್ಲಿಗೆ ಹೋಗಿರ್ತಾನ? ಬಾ, ನನ್ನ ಹತ್ರ ಬಾ ಇಲ್ಲಿ. ಫೋನ್ ಹಚ್ಚೋಣ. ಸನ್ನಿನ ಯಾಕೆ ಬಿಟ್ಟು ಹೋಗಿದಿ ಅಂತ ಕೇಳೋಣ. ಹೆಂಗಾಳತ್ತೆ ಸನ್ನಿ? ಕೈ ನೋಡಿಷ್ಟು ಗಲೀಜಾಗಿದೆ ಅಪ್ಪಂದ. ಹಿಂಗ್ ನೋಡು, ಇಲ್ಲಿ ನೋಡಿ ಸ್ಕೆಚ್ಚು, ಕೈ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಾವು. ನೋಡಿ ಇಲ್ಲಿ ಕೈ, ಅಪ್ಪ ಸ್ಕೆಚ್ ಮಾಡದ ಇಷ್ಟ ತನಕ. ಮತ್ತೆ ಸ್ನಾನ ಮಾಡಿ ಮತ್ತೆ ಗಲೀಜ್ ಮಾಡ್ಕೊಂಡೆ ನೋಡಲ್ಲ. ಸೋಪ್ ಹಚ್ಕೊಂಡು ತಕೊಂಡಿಲ್ಲ ಇವತ್ತ? ನೋಡಿ ಇಲ್ಲ ಎಷ್ಟು ಗಲೀಜಾಗಿ. ಯಪ್ಪ ದೇವ್ರೆ, ತಕೊಂಬೋಗ ಹ್ಯಾಂಡ್ ವಾಶ್ ಮಾಡೋದು. ಬರ್ತಾನೆ. ಇವತ್ತು ಬೆಳಗಿನ ನಾಷ್ಟಕ್ಕ ಸೂಸ್ಲ ಒಗ್ಗರಣೆ ಅಂತೀವಿ, ಅದು ಮಾಡ್ತಾ ಇದ್ದಾರೆ. ಮತ್ತೆ ಅತ್ತೆ ಈ ಕಡೆ ಸೂಸ್ಲ ರೆಡಿ ಮಾಡ್ತಾ ಇದ್ರು. ನಾನು ಕೂಡ ವಿಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಕಡೆ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಉತ್ತರ ಕರ್ನಾಟಕದ ಕಡೆ ಮಂಡಳ ಅವಲಕ್ಕಿ ಅಂತ ಕರಿತೀವಿ ನಾವು. ಆ್ಯಂಡ್ ಸೂಸ್ಲ ಅಂತಾನೂ ಕರಿತೀವಿ, ಒಗ್ಗರಣೆ ಅಂತಾನೂ ಕರೀತಾರೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಡಿಸ್ಟಿಕಲ್ಲಿ ಒಂದೊಂದು ರೀತಿ ಕರಿತೀವಿ. ಆಲ್ರೆಡಿ ನಾನು ಒಂದ್ಸಲ ರೆಸಿಪಿ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಹಂಗಾಗಿ ಸುಮ್ಮನೆ ನಾನು ಏನು ಮಾಡ್ತಾ ಇದ್ರಲ್ವ ಅದನ್ನಷ್ಟೇ ತೋರಿಸ್ತಾ ಇದ್ದೆ. ಟಿಫಿನ್ ಎಲ್ಲ ಮಾಡಿಕೊಂಡು ಸನ್ನಿನ ಕರ್ಕೊಂಡು ದೇವಸ್ಥಾನ ಕಡೆ ಹೊರಟ್ವಿ ನೋಡಿ. ನಾ ಹೇಳಿದ್ನಲ್ವ, ಸನ್ನಿ ಕೂಡ ಅವ್ರ ಅಪ್ಪ ಹೊರಗಡೆ ಹೋಗಿದ್ರು. ಬರೋ ತನಕ ಇಷ್ಟ ತನಕ 10. ಇವಾಗ ಅವ್ರ ಅಪ್ಪ ಬಂದ ತಕ್ಷಣವೇ ಫುಲ್ ಖುಷಿಯಾಗಿ ದೇವಸ್ಥಾನದ ಕಡೆ ನಾವು ಹೊರಟಿದ್ದೀವಿ ನೋಡಿ. ಹಾಗೆ ನಮ್ಮೂರ್ದು ದಾರಿ ಆ್ಯಂಡ್ ಹಳ್ಳಿ ವಾತಾವರಣ ನೋಡ್ತಿರ್ಬೋದು. ಹೊಲ ಆಗಿರ್ಬೋದು, ಗಲೀಜು ಇರುತ್ತೆ, ಇಲ್ಲ ಅಂದಿಲ್ಲ. ಬಟ್ ಅದನ್ನ ಇಗ್ನೋರ್ ಮಾಡಿ ನೋಡ್ತಿರ್ಬೋದು. ಕರುಗಳಾಗಿರ್ಬೋದು ಆ್ಯಂಡ್ ಗೋಟ್ಗಳಾಗಿರ್ಬೋದು. ಈ ಥರ ನೋಡಿದರೆ ಏನೋ ಒಂಥರ, ಅದ್ರಲ್ಲಿ ಬೇರೆ ಮೋಡ ವಾತಾವರಣ ಆಗಿತ್ತು. ಬೇರೆ ನಾವು ಟೆಂಪಲ್ಗೆ ಹೋಗ್ಬೇಕಾದ್ರೆ 10 o'clock ಎಲ್ಲ ಆಗಿತ್ತು.
ಹಂಗಾಗಿ ಹೋಗ್ತಾ ಇದ್ವಲ್ವ, ಮೋಡ ಮೋಡ ಆಗಿತ್ತು, ಅದೇ ಮಾತಾಡ್ಕೊತಾ ಹೋಗ್ತಾ ಇದ್ವಿ. ಬಟ್ ತುಂಬ ಗಾಳಿ, ಹಾಗಾಗಿ ಏನು ಕೇಳಿಸಲ್ಲ ಅಂತೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ನೋಡ್ತಿರ್ಬೋದು. ಖಾಲಿ ನೀರು, ಖಾಲಿ ಖಾಲಿ ಗಾಳಿ. ಯಾರು ನೋಡಿ ಎಷ್ಟು ಪ್ರಶಾಂತವಾದ ವಾತಾವರಣ. ಈ ಕಡೆ ಹೋಗ್ತಾ ಇದ್ರೆ, ಈ ದಾರಿಲಿ ಹೋಗ್ತಾ ಇದ್ರೆ ಮನೆಗೆ ತಿರ್ಗಾ ಹೋಗೋದೇ ಬೇಡ, ಇಲ್ಲೇ ಉಳ್ಕೊಂಡ್ಬಿಡ್ಬೇಕು ಅನಿಸ್ತಾ ಇರತ್ತೆ. ಈ ತರ ಲಾಂಗ್ ಡ್ರೈವ್ ಹೋಗ್ತಾನೆ ಇರ್ಬೇಕು ಅನ್ಸುತ್ತೆ. ಒಂದು ಗಾಡಿ ಇರಲ್ಲ, ಒಂದು ಬಸ್ ಇರಲ್ಲ, ತುಂಬಾನೇ ರೇರ್ ಆಯ್ತಾ. ಇರುತ್ತೆ ಬಟ್ ತುಂಬಾನೇ ಕಡಿಮೆ. ಹೋಗ್ತಾನೆ ಇರ್ಬೇಕು ಅನ್ಸುತ್ತೆ. ಯಾವುದೇ ರೀತಿ ಪೊಲ್ಯೂಷನ್ ಇರಲ್ಲ, ಏನೂ ಇರಲ್ಲ, ಸುಮ್ಮನೆ ಹಾಗೆ ಹೋಗ್ತಿರ್ಬೇಕಂತ. ಜಾತ್ರೆ ಖಾಲಿ ಖಾಲಿ. ಇಲ್ಲೆಲ್ಲ ದನ ಕಟ್ಟಿದ್ರಲ್ವಾ, ಆಕಳುಗಳು, ಹಸುಗಳು ಎಲ್ಲ ಖಾಲಿ ಖಾಲಿ ನೋಡ್ರಿ. ಇದೆಲ್ಲ ಫೈನಲ್ ಆಗಿ ಟೆಂಪಲ್ ಬಂದ್ವಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಮ್ಮ ಚಾನಲ್ಗೆ ನೋಟಿಫಿಕೇಷನ್ ಬರೋಕ್ಕೆ ಸಾಧ್ಯ. ಸನಿ ಮಾಡ್ತೀಯ ಸ್ವಿಮ್? ಟೆಂಪಲ್ ತುಂಬಾನೇ ರಶ್ ಇತ್ತು, ಯಾಕಂದ್ರೆ ಇವಾಗ ಸಮ್ಮರ್ ಅಲ್ವಾ, ಮದುವೆ ಎಲ್ಲ ನಡೀತಾ ಇತ್ತು. ಆ್ಯಂಡ್ ಕೊಂಡ ಕೂಡ ತುಂಬ ಅಂದರೆ ತುಂಬಾನೇ ತುಂಬಿ ಹೋಗಿತ್ತು. ಹಾಗೆ ರಶಲ್ಲಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ ನೋಡಿ. ತುಂಬಾನೇ ಸಮೀಪದಿಂದ ದರ್ಶನ ಕೂಡ ಆಯಿತು. ಹಾಗೆ ಇಲ್ಲಿ ಜಲ್ಲಿ ಇರುತ್ತಲ್ವ, ಅಲ್ಲೆಲ್ಲ ಕಾಯಿನ್ಸ್ ಹಾಕಿದ್ರು. ನಾನು ಕೂಡ ಸುಮ್ಮನೆ ನೋಡ್ತಾ ಎಲ್ಲ ದರ್ಶನ ಮುಗೀತು ನೋಡಿ. ಆ್ಯಂಡ್ ಫೈನಲ್ ಆಗಿ ನಾವು ಹೊರಟ್ವಿ. ಅಲ್ಲೇ ಕುಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬೇಕಂದ್ರೆ ತುಂಬಾನೇ ರಶ್ ಇತ್ತು ಆಯ್ತಾ. ಮದುವೆ ಎಲ್ಲ ನಡೀತಾ ಇದ್ವಲ್ವಾ, ಹಂಗಾಗಿ ಅಲ್ಲೆಲ್ಲೂ ಕುಂತ್ಕೊಳ್ಳಿಕ್ಕೆ ಪ್ಲೇಸ್ ಇರಲಿಲ್ಲ. ಸ್ವಲ್ಪ ಸನ್ನಿಗೆ ಫೋಟೋ ತೆಗೆಸ್ಕೊಂಡ್ಬಿಟ್ಟು, ಅವನಿಗೆ ಫುಲ್ಲು ನೀರಲ್ಲೆಲ್ಲ ಆಟ ಆಡೋ ಹುಚ್ಚಾಯ್ತಾ. ಆ ಕಡೆನೇ ಗಮನ ಅವನಿಗೆ, ಅಲ್ಲೇ ಹೋಗೋಣ ಅಂತ. ಫೋಟೋ ಕೂಡ ಸರಿಗೆ ತೆಗೆಸ್ಕೊಳ್ಳಿಲ್ಲ. ಫೈನಲ್ ಆಗಿ ಹೊರಗಡೆ ಬಂದು ಕುಂತ್ಕೊಂಡ್ವಿ. ಆ್ಯಂಡ್ ಅವನು ಪೇರಣ್ಣು ನೋಡ್ಬಿಟ್ಟು ತಗೊಳ್ಳೋಣ ಅಂದ್ಕೊಂಡ ಸನ್ನಿ, ಹಾಗಾಗಿ ಅವನು ತಗೊಂಡು ಫೈನಲ್ ಆಗಿ ಮನೆ ಕಡೆ ಹೊರಟ್ವಿ ನೋಡಿ. ಹೋಗ್ತಾ ದಾರಿಲಿ ಹೊಲದ ಮನೆಗೆ ಒಂದು ಸ್ವಲ್ಪ ಹೊತ್ತು ಹೋಗಿ, ಅಲ್ಲೆಲ್ಲ ಪಪ್ಪಾಯ ಹಣ್ಣು ತೆಗೆದು ನಾವು ದಾಳಿಂಬೆ ಹಣ್ಣು ಹಾಕಿದ್ವಲ್ವ, ಅದನ್ನೆಲ್ಲ ಗಿಡ ಬೆಳೆದಿದ್ವು ನೋಡಿಕೊಂಡು ಮತ್ತೆ ತಿರ್ಗಾ ಮನೆಗೆ ಬಂದ್ವಿ ನೋಡಿ. ಸಾಯಂಕಾಲ ಇದು. ಸನ್ನಿ ನೀರು ಬೇಕಾದರೆ ಒಬ್ಬನೇ ಈ ಥರ ಗಡಿಗೆ ಪಕ್ಕದಲ್ಲಿ ಲೋಟ ಇಟ್ಬಿಟ್ಟಿರ್ತೀವಿ, ಅವನೇ ಹೋಗಿ ಕುಡಿದು ನೀಟಾಗಿ, ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾನೆ ಗೊತ್ತಾ. ನೀರು ಕುಡಿದು ಪಕ್ಕದಲ್ಲಿ ಅಲ್ಲೇನು ಟೇಬಲ್ ಇಟ್ಟಿದ್ವಲ್ವ, ಅಲ್ಲೇ ಒಂದು ಕಪ್ಪಿಟ್ಟು ತಿರ್ಗಾ ವಾಪಸ್ ಬಂದುಬಿಡ್ತಾನೆ. ಅದೇ ತೋರಿಸ್ತಾ ಇದ್ದೆ ನಿಮಗೆ. ಇನ್ನು ಸಾಯಂಕಾಲ ಅವನಿಗೆ ಊರಿಗೆ ಬಂದಮೇಲೆ ಬೋರ್ ಆಗುತ್ತಲ್ವ, ಹಾಗಾಗಿ ಇಲ್ಲಿ ಪಕ್ಕದ ಮನೆಯಲ್ಲಿ ಹುಡುಗರಿದ್ದಾರೆ, ಅವ್ರು ಆಟ ಆಡಕ್ಕೆ ಬರ್ತಾರೆ, ಅವ್ರ ಜೊತೆಗೆ ಆಟ ಆಡ್ತಾ ಇದ್ದ. ಇನ್ನು ಸಾಯಂಕಾಲ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡಿ. ಸಿಂಪಲ್ ಆಗಿ ಒಂದು ಈರುಳ್ಳಿ ತರಕಾರಿನ ಬೇಯಿಸ್ತಾ ಇದ್ದೆ. ಇನ್ನು ಈರುಳ್ಳಿ ಪಲ್ಯ ಇರುತ್ತಲ್ವ, ಅದನ್ನು ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತಿದ್ದೀನಿ ಬನ್ನಿ. ನಾರ್ಮಲ್ ಆಗಿ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಈರುಳ್ಳಿ ಸೊಪ್ಪು ಇರುತ್ತಲ್ವ, ಅದನ್ನು ನಾನು ತಾಳಿಸ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕದ ಕಡೆ ತುಂಬ ಅಂದರೆ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು.
ನೋಡ್ತಿರ್ಬೋದು ತುಂಬ ಸಿಂಪಲ್ ರೆಸಿಪಿ. ಅಷ್ಟಾದಮೇಲೆ ಇನ್ನೇನು ನಾವು ಈರುಳ್ಳಿ ಏನು ಪಲ್ಯ ಅಂತ ಹೇಳ್ತೀವಲ್ವಾ, ಅದನ್ನು ಎಲ್ಲನೂ ಪ್ಲೇಟಿಗೆ ಹಾಕ್ಕೋಬೇಕು, ಕಡಾಯಿಗೆ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನೋಡಿ. ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಇಷ್ಟು ಏನು ಈರುಳ್ಳಿ ಸೊಪ್ಪಿದೆ ಅಲ್ವಾ, ಅದೆಲ್ಲ ಹೋಗಿ ಒಂದು ಸ್ವಲ್ಪ ಆಗುತ್ತೆ, ಅಲ್ಲಿ ತನಕ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಡಾರ್ಕ್ ಗ್ರೀನ್ ಆಗುತ್ತಾ ಹೋಗುತ್ತೆ. ಅದು ಒಂದು ಸ್ವಲ್ಪ ಮಿದು ಆಗ್ಬಿಡುತ್ತೆ ಎಲ್ಲ. ಏನು ಸೊಪ್ಪು ಇರುತ್ತಲ್ವಾ, ಅದು ಫಸ್ಟಿಗೆ ಫುಲ್ ಹಾರ್ಡ್ ಇರುತ್ತೆ, ಅದು ಮಿದು ಆಗುತ್ತೆ. ಅದಾದಮೇಲೆ ಸೈಡಿಗೆ ತೆಗೆದು ಏನು ಸಪ್ರೇಟಾಗಿ ಒಂದು ಸ್ವಲ್ಪ ಹೊತ್ತು ಅದನ್ನು ಆರ್ಲಿಕ್ಕೆ ಬಿಟ್ಬಿಡಬೇಕು. ನಾನು ಒಂದು ಪ್ಲೇಟಲ್ಲಿ ಅದನ್ನು ಬಳಸ್ಕೊತಾ ಇದ್ದೀನಿ, ತೆಗೆದಿಟ್ಕೊತಾ ಇದ್ದೀನಿ ಒಂದು ಕಡೆ. ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕಲ್ವಾ, ಹಾಗಾಗಿ ಒಂದು ಕಡೆ. ತುಂಬ ಅಂದರೆ ತುಂಬಾ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಮನೇಲಿ ಈ ಥರ ಏನಾದರೂ ಈರುಳ್ಳಿ ಸೊಪ್ಪು ಇತ್ತಂತಂದರೆ ತುಂಬ ಚೆನ್ನಾಗಿ, ಸ್ಪೆಷಲಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತಿಂತಾ ಇದ್ರಂತೂ ಖಾಲಿ ಆಗಿದ್ದೇ ಗೊತ್ತಾಗಲ್ಲ. ಅದ್ರಾಗ ಬೇರೆ ಕ್ವಾಂಟಿಟಿ ತುಂಬಾ ಕಡಿಮೆ ಇರುತ್ತಲ್ವ, ಖಾಲಿ ಆಗಿರೋದೇ ಗೊತ್ತಾಗಲ್ಲ. ಇನ್ನು ಈ ಕಡೆ ಹೀರೆಕಾಯಿ ಪಲ್ಯ ಕೂಡ ಮಾಡ್ತಾ ಇದ್ದೆ. ರೆಸಿಪಿ ಏನು ಶೇರ್ ಮಾಡ್ಕೊತಾ ಇಲ್ಲ, ಯಾಕಂದರೆ ನಾವು ತುಂಬ ಸಲ ಹೀರೆಕಾಯಿ ರೆಸಿಪಿ ತೋರಿಸ್ಬಿಟ್ಟಿದ್ದೀನಿ, ಹಂಗಾಗಿ ಸುಮ್ಮನೆ ತೋರಿಸ್ತಾ ಇಲ್ಲ. ಹೀರೆಕಾಯಿ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಅತ್ತೆ ರೊಟ್ಟೆ ಮಾಡ್ತೀನಿ ಅಂತ ಹೇಳಿದ್ರು, ಹಂಗಾಗಿ ನಾನು ಎರಡನ್ನ ಹೆಲ್ಪ್ ಮಾಡಿಕೊಟ್ರಾಯ್ತು ಅಂತೇಳಿ ರಾತ್ರಿಗೆ ನಾನು ಪಲ್ಯ ಆ್ಯಂಡ್ ಈರುಳ್ಳಿ ಸೊಪ್ಪಿಂದು ಫ್ರೈ ಮಾಡ್ತಾ ಇದ್ದೆ. ಆ್ಯಂಡ್ ನೋಡ್ತಿರ್ಬೋದು, ಹೀರೆಕಾಯಿ ಪಲ್ಯ ಅಂದರೆ ನನಗೂ ತುಂಬಾ ಇಷ್ಟ ಆಗುತ್ತೆ ಪರ್ಸ್ನಲ್ ಆಗಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬ ಅಂದರೆ ತುಂಬಾ ಮಾಡ್ತಾರೆ ಇದು ಪಲ್ಯನ. ನೆಕ್ಸ್ಟ್ ಅದು ಆರಿತ್ತು ಆಲ್ರೆಡಿ, ಅದಕ್ಕೆ ಸ್ವಲ್ಪ ಶೇಂಗಿನ ಪೌಡರು, ನೆಕ್ಸ್ಟ್ ಖಾರ, ಉಪ್ಪು, ಹುಣ್ಸೆಹಣ್ಣಿನ ರಸ ಹಾಕಿ ಕಲಿಸ್ಕೊಂಡು ಬಿಟ್ಟರೆ ಆಯ್ತು ನೋಡಿ. ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಆಗೋಯ್ತು ನೋಡಿ. ನೀವು ಇದನ್ನು ಚಪಾತಿಯಲ್ಲಿ, ರೊಟ್ಟೆಯಲ್ಲಿ, ಅನ್ನದಲ್ಲಿ ಎಲ್ಲದರಲ್ಲಿ ತಿನ್ಬೋದು. ನೋಡೋಕೆ ಎಷ್ಟು ಸಖತ್ತಾಗಿದೆ ಅಂದರೆ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನನಗಂತೂ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದನ್ನು ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹುಳಿ ಹಿಂಡ್ಕೊಂಡು ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಎಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡ್ತಿರ್ಬೋದು, ಅದಕ್ಕೆ ಮೇನ್ ಅಂದರೆ ಈರುಳ್ಳಿ ಅಂತಲೇ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.